ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ಸ್ಟ್ರಕ್ಚರ್ನಲ್ಲಿ ಶಾರದಾ ಸುಮಿತ್ರನ ಕರ್ಕೊಂಡು ಬರ್ತಾ ಇರ್ತಾಳೆ. ಅಲ್ಲಿ ಹಾಸ್ಪಿಟ್ಲಿಗೆ ಬಂದ ತಕ್ಷಣ ಸಿಸ್ಟರ್ ಕೇಳ್ತಾ ಇರ್ತಾರೆ, ಏನಾಯಿತು ಮೇಡಮ್ ಅಂದಾಗ, ಈ ಥರ ಆಕ್ಸಿಡೆಂಟ್ ಆಯಿತು ಅಂತ ಅಂದಾಗ ಅಲ್ಲಿ ಒಬ್ಬರು ಸಿಸ್ಟರ್ ಹೇಳ್ತಾ ಇರ್ತಾರೆ, ಆಕ್ಸಿಡೆಂಟ್ ಎಲ್ಲ ಆದರೆ ಮೊದಲು ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕು ಅಂತ ಅಂದಾಗ, ಪ್ಲೀಸ್ ಅದೆಲ್ಲ ಏನು ಬೇಡ, ಮೊದಲು ನಮ್ಮಮ್ಮನ ಒಳಗಡೆ ಕರ್ಕೊಡಿಂದ ಕಣ್ಣೀರು ಹಾಕ್ಕೊಂಡು ಬೇಡ್ತಾ ಇರ್ತಾಳೆ. ಮತ್ತೆ ಕಣ್ಣೀರು ಹಾಕ್ಕೊಂಡು ಶಾರದಾ ಕೇಳ್ತಾ ಇರ್ತಾಳೆ, ಪ್ಲೀಸ್ ಮಾತಾಡೋಕ್ಕೆ ಟೈಮ್ ಇಲ್ಲ, ನಿಮ್ಮ ಹತ್ರ ಹಂಗಲಾಚಿ ನಾನು ಬೇಡ್ತಾ ಇದ್ದೀನಿ, ನಮ್ಮ ಅಮ್ಮನಿಗೆ ಟ್ರೀಟ್ಮೆಂಟ್ ಕೊಡಿ ಪ್ಲೀಸ್ ಅಂತ ಕೇಳ್ತಾ ಇರಬೇಕಾದ್ರೆ ಅಲ್ಲಿ ಸೀನಿಯರ್ ಡಾಕ್ಟ್ರು ಹೋಗ್ತಾ ಇದ್ದರು. ಇವಳ ಕಣ್ಣೀರನ್ನ ಕೇಳ್ಕೊಂಡು ಹಾಗೆ ಅವಳ ಮಾತನ್ನ ಕೇಳ್ಕೊಂಡು ಹಾಗೆ ನಿಂತ್ಕೊಬಿಡ್ತಾರೆ. ಇನ್ನೊಂದು ಕಡೆ ಶಾರದಾ ಕೈ ಮುಗಿದು ಬೇಡ್ತಾ ಇರ್ತಾನೆ ನೋಡಿ. ಡಾಕ್ಟ್ರು ಏನಾಗ್ತಿದೆ ಇಲ್ಲಿ ಅಂತ ಕೇಳ್ತಾ ಇರಬೇಕಾದ್ರೆ ಶಾರದಾ ಅವ್ರ ಹತ್ರನೂ ಕೈ ಮುಗಿದು ಕೇಳ್ತಾ ಇರ್ತಾಳೆ. ಆಗ ಡಾಕ್ಟ್ರು ಬಂದು ಪೇಷಂಟ್ ಹತ್ರ ನೋಡ್ತಾ ಇರಬೇಕಾದ್ರೆ ಹಾಗೆ ಸುಮಿತ್ರನ ನೋಡಿ ಅವರು ಸಹ ಒಂದು ಕ್ಷಣ ನಿಂತ್ಕೊಬಿಡ್ತಾರೆ. ಇದು ದಶರಥ ವೈಫು ಸುಮಿತ್ರ ಅಲ್ವಾ ಅಂದಾಗ, ಹೌದು ಸರ್, ಇವರು ನಮ್ಮಮ್ಮ ಅಂತ ಮತ್ತೆ ಶಾರದಾ ಕಣ್ಣೀರು ಹಾಕ್ತಾ ಇರಬೇಕಾದ್ರೆ, ಓ ಮೈ ಗಾಡ್ ಏನಾಯಿತು ಅಂತ ಪೇಷಂಟ್ನ ನೋಡ್ತಾ ಇರ್ತಾರೆ. ಹಾಗೆ ಡಾಕ್ಟರು ಪೇಷಂಟ್ನ ಹಾರ್ಟ್ಬೀಟ್ ಎಲ್ಲ ಚೆಕ್ ಮಾಡಿಬಿಟ್ಟು, ಪೇಷಂಟ್ನ ಯಾಕೆ ಇಲ್ಲೇ ಇಟ್ಕೊಂಡಿದ್ದೀರಾ, ಮೊದಲು ಮಾತಾಡಿದೆಲ್ಲ ಆಮೇಲೆ ಇರಲಿ, ಮೊದಲು ವಾರ್ಡಿಗೆ ಶಿಫ್ಟ್ ಮಾಡಿ, ಎಮರ್ಜೆನ್ಸಿ ವಾರ್ಡಿಗೆ ಅಂತ ಹೇಳ್ತಿರ್ಬೇಕಾದ್ರೆ ಪೇಷಂಟ್ನ ಕರ್ಕೊಂಡು ಇಲ್ಲಿ ಸ್ಟಾಫ್ ಹೋಗ್ತಾ ಇರ್ತಾರೆ. ಶಾರದಾ ಕಣ್ಣೀರು ಹಾಕೊಂಡು, ಡಾಕ್ಟ್ರೇ ಅಮ್ಮಮ್ಮ ಅನ್ಬೇಕಾದ್ರೆ, ಈಗಲೇ ನಾವು ಏನು ಹೇಳೋಕ್ಕಾಗಲ್ಲ, ಕಂಡೀಷನ್ ತುಂಬ ಕ್ರಿಟಿಕಲ್ ಇದೆ, ಸ್ವಲ್ಪ ಟ್ರೈ ಮಾಡ್ತೀವಿ, ನೀವು ದಶರಥಗೆ ಕಾಲ್ ಮಾಡಿ ಹೇಳಿ ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾ ಕಣ್ಣೀರು ಹಾಕೊಂಡು ಸರಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಶಾರದಾ ಮತ್ತೊಂದು ಕಡೆ ಕೈ ಮುಗ್ದು ಅವ್ರನ್ನ ಕೇಳ್ತಿರ್ಬೇಕಾದ್ರೆ, ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಸಿಸ್ಟರ್ನ ಪಲ್ಲವಿ ಅಂತ ಕರೆದ್ಬಿಟ್ಟು, ಮೊದಲು ಇವರ ಬ್ಲಡ್ ಗ್ರೂಪ್ ಯಾವುದು ಅಂತ ತಿಳ್ಕೊಂಡು ಅರೇಂಜ್ ಇದೆ ಹೆಂಗೆ ನೋಡಿ ಅಂತ ಹೇಳಿದಾಗ, ಈ ಕಡೆ ಸಿಸ್ಟರು ಬ್ಲಡ್ ಗ್ರೂಪ್ನ ತಗೊಂಡು ಹಾಗೆ ಅರೇಂಜ್ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಶಾರದಾ ಏನು ದಿಕ್ಕು ದೋಷದೆ ಕಂಗಾಲಾಗಿ ಕಣ್ಣೀರು ಹಾಕ್ತಾ ಇರ್ತಾಳೆ. ಇನ್ನೊಂದು ಕಡೆ ಎಲ್ಲರೂ ಸಹ ಸುಮಿತ್ರ ಬರ್ತಡೆಗೆ ಸೆಲೆಬ್ರೇಷನ್ ಮಾಡಿಕೊಂಡು ಸರ್ಪ್ರೈಸ್ ಕೊಡಬೇಕು ಅಂತ ಕಾಯ್ತಾ ಇರಬೇಕಾದ್ರೆ ಅಲ್ಲಿ ದೀಪು ಪುಟ್ಟ ಒಂದು ಗಿಫ್ಟ್ನ ಕೊಟ್ಟಿರ್ತಾಳೆ ಸಿದ್ದುಗೆ. ಆವಾಗ ಏನು ಸಿದ್ದು ಅದು ಅಂತ ಅಂದಾಗ, ದೀಪು ಪುಟ್ಟ ಏನು ಡ್ರಾಯಿಂಗ್ ಮಾಡಿಲ್ಲ ಅದಷ್ಟೇ ಅಂತ ಸಿದ್ದು ಹೇಳ್ತಾ ಇರಬೇಕಾದ್ರೆ, ಅದೇನು ಅಂತ ನಮಗೂ ತೋರಿಸು ಅಂತ ಜ್ಯೋತಿಕಾ ಫೋರ್ಸ್ ಮಾಡಿ ಕೇಳ್ತಾ ಇರ್ತಾಳೆ. ಈ ಕಡೆ ಮನೆಯವರೆಲ್ಲರೂ ಸಹ ಖುಷಿ ಪಡ್ತಾ ಇರಬೇಕಾದ್ರೆ ಅದೇನು ತೋರಿಸು ಅಂತ ಮತ್ತೆ ಜ್ಯೋತಿಕಾ ಕೇಳ್ತಿರ್ಬೇಕಾದ್ರೆ ಅದರಲ್ಲಿ ಅಜ್ಜಿ ತಾತ ಫೋಟೋನ ಬಿಡಿಸಿದಾಳೆ ಅಂತ ಅಂದಾಗ, ದೀಪು ಪುಟ್ಟ ಸಿದ್ದು ಫ್ರೆಂಡ್ ಬರೀ ಅಜ್ಜಿ ಮತ್ತು ತಾತನ ಫೋಟೋ ಅಲ್ಲ, ನಾನು ಅಮ್ಮ ಅಂತ ಹೇಳ್ತಿರ್ಬೇಕಾದ್ರೆ, ಹಾಂ ಮನೆಯವರೆಲ್ಲರೂ ಸಹ ಬಿಡಿಸಿದ್ಯಾ, ತುಂಬ ಚೆನ್ನಾಗಿದೆ ನಿನ್ನ ಡ್ರಾಯಿಂಗ್ ಅಂತ ಹೇಳ್ತಾ ಇರಬೇಕಾದ್ರೆ ಜ್ಯೋತಿಕಾಗೆ ತುಂಬ ಅನುಮಾನ ಬರ್ತಾ ಇರುತ್ತೆ. ಇನ್ನೊಂದು ಕಡೆ ಪಾರಿಜಾತನು ಸಹ ಸಿದ್ದುನ ಹಾಗೆ ಗುರಾಯಿಸ್ಕೊಂಡು ನೋಡ್ತಾ ಇರಬೇಕಾದ್ರೆ ದಶರಥ ಎದ್ದು ಬಂದು, ಅಜ್ಜಿ ತಾತನ ಬಿಡಿಸಿದ್ವಿ, ಹಾಗಾದರೆ ನಾನು ನೋಡಲೇಬೇಕು, ತೋರಿಸು ದೀಪು ಪುಟ್ಟ ಅನ್ಬೇಕಾದ್ರೆ ಸಿದ್ಧಾರ್ಥ ಹೇಳ್ತಾ ಇರ್ತಾನೆ, ಅಲ್ಲಮ್ಮವ ಸರ್ಪ್ರೈಸ್ ಅಂತ ದೀಪು ಪುಟ್ಟ ಗಿಫ್ಟ್ ಕೊಟ್ಟಿದ್ದಾಳೆ, ಅದು ಸರ್ಪ್ರೈಸ್ ಆಗಿ ಇರಲಿ, ಇಲ್ಲಾಂದರೆ ಏನು ಅರ್ಥ ಅಂತ ಹೇಳ್ತಾ ಇರ್ತಾನೆ. ಆಗ ದೀಪು ಪುಟ್ಟನ ಅಲ್ವ ಪುಟ್ಟ ಅಂತ ಕೇಳ್ತಾ ಇರಬೇಕಾದ್ರೆ, ಹೌದು ತಾತ, ಇದು ಸರ್ಪ್ರೈಸ್ ಆಯಿತಾ, ಇದು ಅಮ್ಮಮ್ಮ ಬಂದಮೇಲೆ ನೋಡಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಮುರಳಿ ಹೇಳ್ತಾ ಇರ್ತಾಳೆ, ಇದು ಅಮ್ಮಮ್ಮನಿಗೆ ಸರ್ಪ್ರೈಸ್ ಆದರೆ ನಮಗೆ ಸರ್ಪ್ರೈಸ್ ಅಲ್ವಲ್ಲ ಅಂತ ಕೇಳ್ತಾ ಇರ್ತಾನೆ. ನಮಗೆ ತೋರಿಸಿದ್ರೆ ಏನೂ ಆಗಲ್ಲ, ತೋರಿಸು ಅಂತ ಅನ್ಬೇಕಾದ್ರೆ ವಿಮಲನು ಹೇಳ್ತಾ ಇರ್ತಾಳೆ, ಅಲ್ಲ ಕಣೋ ಸಿದ್ದು, ಅದನ್ನೇ ಯಾಕೋ ಮುಚ್ಕೊಂಡು ಹಿಡ್ಕೊತಾ ಇದೆಯಾ, ತೋರಿಸು ನಾವು ನೋಡ್ತೀವಿ ಅಂತ ಹೇಳ್ತಾ ಇರಬೇಕಾದ್ರೆ ಸಿದ್ದುಗೆ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ. ಮತ್ತೆ ಪಾರಿಜಾತನು ಕೇಳ್ತಾ ಇರ್ತಾಳೆ, ಮಗು ಬಿಡಿಸಿದ ಚಿತ್ರ ತಾನೇ ಕೊಡು, ನಾವು ಎಲ್ಲ ನೋಡ್ತೀವಿ, ಯಾಕೆ ಬಚ್ಚಿಟ್ಕೋತಿದ್ಯಾ ಅಂತ ಅವಳು ಕ್ವಶನ್ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸಿದ್ದು ಹಿಂದಗಡೆ ಇಟ್ಕೊಂಡಿದ್ದ ಪೇಪರ್ನ ದಶರಥ ಕುತೂಹಲದಿಂದ ಅದನ್ನು ಕಿತ್ಕೊಂಡ ತಕ್ಷಣ ಅದು ಹರಿದೋಗೇ ಬಿಡುತ್ತೆ. ಆವಾಗ ದೀಪು ಪುಟ್ಟ ಕಣ್ಣೀರು ಹಾಕ್ತಾ ಇರ್ತಾಳೆ. ಇನ್ನೇನು ಆ ಚಿತ್ರನ ನೋಡ್ತಾರೆ ಅಂತ ಅಂದ್ಬಿಟ್ಟು ಈ ಕಡೆ ಸಿದ್ದುನು ಸಹ ಅದನ್ನು ಹರಿದಾಕಿ ಬಿಡ್ತಾನೆ. ಆವಾಗ ದೀಪು ಪುಟ್ಟ ತುಂಬ ಕಣ್ಣೀರು ಹಾಕ್ತಾ ಇರಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ, ಸಾರಿ ಪುಟ್ಟ, ನಾನು ಕುತೂಹಲದಿಂದ ಆ ಫೋಟೋನ ನೋಡೋಣ ಅಂತ ಹೋದೆ, ನೀನೇನು ಚಿತ್ರ ಬಿಡಿಸಿದ್ಯಾ ಅಂತ ನೋಡೋಣ ಅಂತ ಹೋದೆ, ಮಿಸ್ ಆಗಿ ಹರಿದೋಗ್ಬಿಟ್ಟು, ದಯವಿಟ್ಟು ನನ್ನ ಕ್ಷಮಿಸು ಅಂತ ಕೇಳ್ತಾ ಇರಬೇಕಾದ್ರೆ ದೀಪು ಪುಟ್ಟ ಮಾತ್ರ ತುಂಬ ಬೇಜಾರು ಹಾಕೊಂಡು ಕಣ್ಣೀರು ಹಾಕ್ತಾ ಇರಬೇಕಾದ್ರೆ ಈ ಕಡೆ ಸಿದ್ದುನು ಸಹ ಅವಳನ್ನ ನೋಡಿ ತುಂಬ ಫೀಲ್ ಮಾಡ್ಕೋತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ತನ್ನ ಮನಸ್ಸಲ್ಲಿ ಜ್ಯೋತಿಕಾ ಯೋಚನೆ ಮಾಡ್ತಾ ಇರ್ತಾಳೆ, ಸಿದ್ದು ಇದನ್ನು ಬಚ್ಚಿಟ್ಕೋತಾನೆ ಅಂತ ಅಂದರೆ ಅದರಲ್ಲಿ ಏನೋ ಇರಬೇಕು, ನಾನು ಏನಾದರೂ ಮಾಡಿ ಅದನ್ನು ನೋಡಬೇಕು ಅಂತ ಪ್ಲ್ಯಾನ್ ಮಾಡ್ಕೋತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದಾ ಸಿಕ್ಕಾಪಟ್ಟೆ ಕಣ್ಣೀರು ಹಾಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ, ಅಯ್ಯೋ ದೇವ್ರೆ, ನಾನು ಮನೆಯವ್ರಿಗೆ ಯಾರಿಗೂ ಹೇಳಿಲ್ವಲ್ಲ, ಮೊದಲು ಹೇಳಬೇಕು, ನನ್ನ ಫೋನ್ ಬೇರೆ ಸ್ವಿಚ್ ಆಫ್ ಆಗಿದ್ದಿಲ್ಲ ಅಂದ್ಬಿಟ್ಟು ಅಲ್ಲಿ ಸಿಸ್ಟರ್ ಹತ್ರ ಹೋಗ್ಬಿಟ್ಟು ಒಂದು ಕಾಲ್ ಮಾಡಬೇಕು, ಪ್ಲೀಸ್ ಫೋನ್ ಕೊಡ್ತೀರಾ ಅಂದಾಗ, ಸರಿ ಆಯಿತು ಮಾಡಿ ಅಂತ ಹೇಳಿದಾಗ ಫೋನ್ ಮಾಡೋಕ್ಕೆ ಹೋಗ್ತಾ ಇರ್ತಾಳೆ. ಆವಾಗ ಇನ್ನೊಂದು ಕಡೆ ದೀಪು ಪುಟ್ಟ ತಾನು ಹೊರತೋಗಿರೋ ಪೇಪರ್ನೆಲ್ಲ ಕೊಡಿ ಅಂತ ಕೇಳಿದಾಗ ಸಿದ್ದು ದೀಪು ಪುಟ್ಟ ಕೈಗೆ ಕೊಟ್ಬಿಡ್ತಾನೆ. ಅವಾಗ ಆ ಹೊರತೋಗಿರೋ ಪೇಪರ್ನೆಲ್ಲ ನೋಡಿ ಮತ್ತಷ್ಟು ದೀಪು ಪುಟ್ಟ ಕಣ್ಣೀರು ಹಾಕ್ತಾ ಇರ್ತಾಳೆ. ಕಡೆ ದೀಪ ಹೊಡೆದನ್ನು ನೋಡಿ ಮನೆಯವರೆಲ್ಲರೂ ಬೇಜಾರು ಮಾಡ್ಕೊತಿರ್ಬೇಕಾದ್ರೆ ಇದೇ ಚಾನ್ಸ್ ಅಂತ ಅಂದ್ಬಿಟ್ಟು ದೀಪು ಪುಟ್ಟ ಕೈಯಿಂದ ಪೇಪರ್ನೆಲ್ಲ ಕಿತ್ಕೊಂಡು ಒಂದೊಂದಾಗಿ ಈ ಕಡೆ ಜ್ಯೋತಿಕಾ ಏನಿರ್ಬೋದು ಅಂತ ಕುತೂಹಲದಿಂದ ಫೋಟೋನ ಜೋಡಿಸ್ತಾ ಇರಬೇಕಾದ್ರೆ ಸಿದ್ದು ಟೆನ್ಷನ್ ಮಾಡಿಕೊಂಡು ಮತ್ತೆ ಹರಿದೋಗಿರೋ ಪೇಪರ್ನ ಏನು ಜೋಡಿಸ್ತಾ ಇದೆಯಾ ಬಿಡು ಜ್ಯೋತಿಕಾ ಅಂತ ಕಿತ್ಕೊಬಿಡ್ತಾನೆ. ಅವಾಗ ಮತ್ತೆ ಕೋಪ ಮಾಡಿಕೊಂಡು ಪಾರಿಜಾತ ಕೇಳ್ತಾ ಇರ್ತಾಳೆ, ಬಿಡು ಸಿದ್ದು, ಗೋಲ್ಡಿ ಜೋಡಿಸ್ತಾ ಇದ್ದಾಳಲ್ವಾ, ಅದೇನು ಫೋಟೋ ಅಂತ ನಾವು ನೋಡ್ತೀವಿ ಅಂತ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸಿದ್ದು ಅದನ್ನೆಲ್ಲ ತೊಗೊಂಡು ಜೇಬಲ್ಲಿ ಇಟ್ಕೊಂಡಾಗ ತಾತ ಹೇಳ್ತಾ ಇರ್ತಾರೆ, ಕೇಳಿದ ತಕ್ಷಣ ಕೊಟ್ಟಿದ್ರೆ ಇದೆಲ್ಲ ಆಗ್ತಲೇ ಇಲ್ಲವಲ್ಲ ಸಿದ್ದು, ನಿಮ್ಮ ಮಾವ ಬೇರೆ ನೋಡೋಕೆ ಹೋಗಿ ಅದನ್ನು ಅರ್ಧಾಕಿದ್ರು, ಈಗ ದೀಪು ಪುಟ್ಟ ಮನಸ್ಸಿಗೂ ಸಹ ತುಂಬ ಬೇಜಾರಾಕಿ ಅಳ್ತಾ ಇದ್ದಾಳೆ ಅಂತ ಹೇಳ್ತಾ ಇರಬೇಕಾದ್ರೆ ವಿಮಲ ದೀಪು ಪುಟ್ಟಗೆ ಹೇಳ್ತಾ ಇರ್ತಾಳೆ, ಬೇಜಾರು ಮಾಡ್ಕೋಬೇಡ ದೀಪು ಪುಟ್ಟ, ಇದಕ್ಕಿಂತ ಸುಂದರವಾಗಿರೋ ಚಿತ್ರಣ ಇನ್ನೊಂದ್ಸಲ ಬಿಡಿಸಿವಂತೆ, ನೀನು ಸಮಾಧಾನ ಮಾಡ್ಕೊ ಅಂತ ಕರೆದ್ಬಿಟ್ಟು ಕಣ್ಣುರಿಸ್ತಾ ಇರ್ತಾಳೆ.
ಈ ಕಡೆ ಶಾರದಾ ದಶರಥ ಫೋನ್ಗೆ ಫೋನ್ ಮಾಡ್ತಿರ್ಬೇಕಾದ್ರೆ ಹಲೋ ಯಾರು ಅಂತ ದಶರಥ ಕೇಳ್ತಿರ್ಬೇಕಾದ್ರೆ ಸರ್ ಸರ್ ಅಂತ ಎದುರ್ಕೊಂಡು ಹೇಳ್ತಿರ್ಬೇಕಾದ್ರೆ ಶಾರದಾ ಏನಾಯಿತು ಸರಿಯಾಗಿ ಮಾತಾಡು ಅಂತ ಹೇಳ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಶಾಕ್ ಆಗಿ ದಶರಥನ ನೋಡ್ತಾ ಇರ್ತಾರೆ. ಆಗ ಶಾರದಾ ನಡೆದಿದ್ದ ವಿಷಯನೆಲ್ಲ ಹೇಳ್ತಾ ಇರ್ತಾಳೆ. ದೇವಸ್ಥಾನಕ್ಕೆ ಹೋದಾಗ ಈ ಥರ ಅಮ್ಮನಿಗೆ ಯಾರು ಆಕ್ಸಿಡೆಂಟ್ ಮಾಡಿಬಿಟ್ರು, ಮತ್ತೆ ಇನ್ನೊಂದು ಸಲ ಬಂದುಬಿಟ್ಟು ನನ್ನನ್ನು ಗುದ್ಸೋಕ್ಕೆ ಅಂತ ಬಂದಾಗ ಅಮ್ಮ ನನ್ನನ್ನು ತಳ್ಳಿಬಿಟ್ಟು ಅವರು ಬಿದ್ದುಬಿಟ್ರು, ಈ ಥರ ಆಕ್ಸಿಡೆಂಟ್ ಆಯಿತು. ಈ ಕಡೆ ನರಸಿಂಹ ಸಹ ಬಂದು ಅವ್ರನ್ನ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಾನು ಅವನ ಜೊತೆ ಫೈಟ್ ಮಾಡಿ ಅವನನ್ನು ಸಹ ಕಾರಲ್ಲಿ ದೂಕ್ಬಿಟ್ಟು ತಳ್ಳಕಾಡಲ್ಲಿ ಈ ಕಡೆ ಸುಮಿತ್ರಮ್ಮನ ಕರ್ಕೊಬಂದು ಹಾಸ್ಪಿಟ್ಲಿಗೆ ಸೇರಿಸಿದ್ದೀನಿ ಅಂತ ಹೇಳಿದಾಗ ದಶರಥ ತುಂಬ ಟೆನ್ಷನ್ ಮಾಡಿಕೊಂಡು ಏನಾಯಿತು ಹೇಗಿದ್ದಾಳೆ ಹೇಳು ಹೇಳು ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಶಾರದನಿಗೂ ಸಹ ತುಂಬ ತಲೆ ಸುತ್ತು ಬಂದುಬಿಟ್ಟು ಹಾಗೆ ಫೋನಲ್ಲಿ ಏನು ಮಾತಾಡ್ದಾನೆ ದಬಕ್ಕಂತ ಕೆಳಗಡೆ ಬಿದ್ದುಬಿಡ್ತಾಳೆ. ಈ ಕಡೆ ಮನೆಯವರೆಲ್ಲರೂ ಸಹ ಟೆನ್ಷನ್ ಆಗಿ ಶಾರದಾ ಶಾರದಾ ಅಂತ ಕೂಗ್ತಾ ಇರ್ತಾರೆ. ಇನ್ನೊಂದು ಕಡೆ ದಶರಥ ಜೋರಾಗಿ ಸುಮಿತ್ರಾ ಅಂತ ಕೂಗ್ಬಿಟ್ಟು ಕೆಳಗಡೆ ರಬಕ್ಕಂತ ಬಿದ್ದಾಗ ಏನಾಯಿತು ಮಾವ ಏನಾಯಿತು ಅಂತ ಎಲ್ಲರೂ ಎತ್ಬಿಟ್ಟು ಏನಾಯಿತು ಅಂತ ಹೇಳು ದಶರಥ ಏನಾಯಿತು ಹೇಳು ಸುಮಿತ್ರಾಗೆ ಏನಾಯಿತು ಅಂತ ಕೇಳ್ತಾ ಇರಬೇಕಾದ್ರೆ ಅವನು ಏನು ಹೇಳ್ದಲೆ ಹಾಗೆ ಕಣ್ಣೀರು ಹಾಕ್ಕೊಂಡು ನಿಂತ್ಕೊಬಿಡ್ತಾನೆ. ಇನ್ನೊಂದು ಕಡೆ ಶಾರದನು ಸಹ ಕೆಳಗೆ ಬಿದ್ದದ್ದನ್ನು ನೋಡಿ ಸಿಸ್ಟರ್ ಎಲ್ಲರೂ ಬಂದುಬಿಟ್ಟು ಅವಳನ್ನ ಎತ್ಕೊಂಡು ಟ್ರೀಟ್ಮೆಂಟ್ ಕೊಡೋಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಇನ್ನೊಂದು ಕಡೆ ವೈಕುಂಠ ಯೋಚನೆ ಮಾಡಿಕೊಂಡು ನಿಂತಿರ್ತಾನೆ. ತುಂಬ ಬೇಜಾರು ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಅವರೇ ಅಂತ ಅವ್ರ ಹಿಂದೆ ಮುಂದೆ ನಾನು ತಿರುಗಾಡಿದೆ, ಆದರೆ ನನಗೆ ಬತ್ತಿ ಇಟ್ಬಿಟ್ರು. ಹಾವಿಗೆ ಹಾಲೆರೆದ್ರೆ ಅದು ವಿಷ ಕಕ್ತನೆ ಬಿಟ್ಟೈತೇನೋ, ಆ ರೀತಿ ಆಯಿತು ನನ್ನ ಲೈಫು ಅಂತ ಕಣ್ಣೀರು ಹಾಕೊಂಡು ಒಬ್ಬೊಬ್ಬನೇ ಮಾತಾಡ್ತಾ ಇರ್ತಾನೆ. ಹಾಗೆ ಮತ್ತೆ ವೈಕುಂಠ ಕಣ್ಣೀರು ಹಾಕೊಂಡು ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾನೆ. ಈ ಕೈಯಿಂದ ಮಾಡಬಾರ್ದು ಕೆಟ್ಟ ಕೆಲಸನೆಲ್ಲ ಮಾಡಿಸಿದ್ರು, ಇವಾಗ ನಾನು ಕಷ್ಟದಲ್ಲಿದ್ದೀನಿ ಅಂತ ಅಂದಾಗ ನಾನು ನೋಡೋಕ್ಕೆ ಬರ್ದೇ ನನ್ನನ್ನು ದೂರ ತಳ್ಳಿಬಿಟ್ರು. ಕೆಟ್ಟವ್ರಿಗೆ ಯಾವತ್ತೂ ಕೆಟ್ಟದ್ದೇ ಆಗಬೇಕು, ಒಳ್ಳೇದಾಗೋಕ್ಕೆ ನಾನು ಬಿಡಲ್ಲ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ. ಮತ್ತೆ ಹೇಳ್ತಾ ಇರ್ತಾನೆ, ಮೊದಲು ದಶರಥ ಸರ್ ಮಗಳು ಯಾರು ಅಂತ ನಾನು ಲಕ್ಷ್ಮೀಪುರಕ್ಕೆ ಹೋಗಿ ಹುಡುಕಿ ಕರ್ಕೊಬಂದ್ಬಿಟ್ಟು ದಶರಥ ಸರ್ ಮುಂದೆ ನಿಲ್ಲಿಸಿದ್ರೆ ಅವರು ತುಂಬ ಖುಷಿಪಟ್ಟು ನನಗೊಂದು ಒಳ್ಳೆ ಕೆಲಸನ ಕೊಡ್ತಾರೆ. ಆವಾಗ ನಾನು ಯಾರ ಅಂಗಲೂ ಸಹ ಬದುಕೋ ಅವಶ್ಯಕತೆ ಇರಲ್ಲ ಅಂತ ಹೇಳ್ಕೊಂಡು ಅಲ್ಲೇ ಕುಸಿದು ಬೀಳ್ತಾ ಇರ್ತಾನೆ. ಹಾಗೆ ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಹೋಗ್ತೀನಿ ಲಕ್ಷ್ಮೀಪುರಕ್ಕೆ ಇವಾಗಲೇ ಹೋಗಿ ದಶರಥ ಸರ್ ಮಗಳು ಯಾರು ಅಂತ ನಾನು ಹುಡುಕ್ತೀನಿ, ಅವ್ವಾರ ನೋಡಿ ನಿಮಗೆ ಉತ್ತರ ಕೊಡ್ತೀನಿ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ. ಒಂದು ಕಡೆ ಮನೆಯವರೆಲ್ಲರೂ ಸಹ ತುಂಬ ಟೆನ್ಷನ್ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಓಡೋಡಿ ಬರ್ತಾ ಇರ್ತಾರೆ. ದಶರಥ ಹಾಗೆ ಜ್ಯೋತಿಕಾ, ಪಾರಿಜಾತ, ತಾತ, ಸಿದ್ದು ಎಲ್ಲರೂ ಸಹ ಬಂದು ರಿಸೆಪ್ಷನ್ ಹತ್ರ ಕೇಳ್ತಾ ಇರ್ತಾರೆ. ಈ ಕಡೆ ಸುಮಿತ್ರಾ ಅನ್ನೋರಿಗೆ ಆಕ್ಸಿಡೆಂಟ್ ಆಯ್ತಲ್ಲ, ಅವರು ಎಲ್ಲಿದ್ದಾರೆ ಅಂತ ಕೇಳ್ತಾ ಇರ್ತಾರೆ. ಹಾಗೆ ಮತ್ತೊಂದು ಕಡೆ ಡಾಕ್ಟ್ರು ಈ ಕಡೆ ಸುಮಿತ್ರಾಗೆ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ. ಅವಾಗ ನರ್ಸ್ ಹೇಳ್ತಾ ಇರ್ತಾರೆ, ಶಾರದಾನವರು ಕರ್ಕೊಬಂದಿದ್ರು, ಅವರು ಶಾಕಿಂದ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಅಂತ ಹೇಳಿದ ತಕ್ಷಣ ಸಿದ್ದುಗೆ ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾನೆ. ಈ ಕಡೆ ದಶರಥನು ಸಹ ತುಂಬ ಶಾಕ್ ಆಗಿ ಹಾಗೆ ನಿಂತಿರ್ತಾನೆ. ಹಾಗೆ ಮತ್ತೆ ಸಿಸ್ಟರ್ ಹೇಳ್ತಾ ಇರ್ತಾರೆ, ಮತ್ತೆ ಏನು ಅಪಾಯ ಇಲ್ಲ, ಆದರೆ ಸುಮಿತ್ರಾ ಅವರಿಗೆ ಡಾಕ್ಟ್ರು ಎಮರ್ಜೆನ್ಸಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಆ ಸಿಸ್ಟರ್ ಮಾತನ್ನ ಕೇಳಿ ಮನೆಯವರೆಲ್ಲರೂ ಸಹ ಶಾಕ್ ಆಗಿ ಬೆಚ್ಚಿ ಬೀಳ್ತಾ ಇರ್ತಾರೆ. ಒಂದು ಕಡೆ ದಶರಥ ತುಂಬ ಟೆನ್ಷನ್ ಮಾಡಿಕೊಂಡು ಸಿಸ್ಟರ್ ಪ್ಲೀಸ್ ಏನಾಯಿತು ಸುಮಿತ್ರಾಗೆ ಅಂತ ಹೇಳಿ ಅಂತ ಅಂದಾಗ ನಾವೇನು ಹೇಳೋಕ್ಕಾಗಲ್ಲ, ಡಾಕ್ಟರ್ ಬಂದೆಲ್ಲ ಹೇಳ್ತಾರೆ, ವೆಯ್ಟ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಮತ್ತೆ ದಶರಥ ಕೇಳ್ತಾ ಇರ್ತಾನೆ, ಡಾಕ್ಟರ್ ಮನೋಹರ್ ಅಲ್ವಾ ನೋಡ್ತಾ ಇರೋದು ಅಂದಾಗ ಹೌದು ಸರ್ ಅವರೇ ನೋಡ್ತಾ ಇರೋದು, ನೋಡಿ ಸಿಸ್ಟರ್ ನಾನು ಹೇಳಿದ್ನ ಅರೇಂಜ್ ಮಾಡಿ ಅಂತ ಹೇಳ್ಬಿಟ್ಟು ಆ ಸಿಸ್ಟರ್ ಹೋಗ್ತಾ ಇರ್ತಾರೆ. ಆವಾಗ ದಶರಥನ ಮತ್ತೆ ತಾತ ಕೇಳ್ತಾ ಇರ್ತಾರೆ, ಶಿವನಾರಾಯಣು ಮನೋಹರ್ ಅಂದರೆ ನಿನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ ಅಂದಾಗ ಹೌದಪ್ಪ ಅವನೇ ನನ್ನ ಬೆಸ್ಟ್ ಫ್ರೆಂಡು, ಆದರೆ ಈಗ ಅವ್ನು ಬಂದು ಏನು ಹೇಳ್ತಾನೆ ಅನ್ನೋದೇ ನನಗೆ ದೊಡ್ಡ ಟೆನ್ಷನ್ ಆಗಿದೆ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ದಶರಥ ಟೆನ್ಷನ್ ಮಾಡಿಕೊಂಡು ಸುಮಿತ್ರಾ ನಿನ್ನ ಬರ್ತಡೇನ ಈ ವರ್ಷ ಗ್ರ್ಯಾಂಡಾಗಿ ಮಾಡಬೇಕು, ಸೆಲೆಬ್ರೇಟ್ ಮಾಡಬೇಕು, ಸರ್ಪ್ರೈಸ್ ಕೊಡಬೇಕು ಅಂತ ಏನೆಲ್ಲ ಗಿಫ್ಟ್ ತಂದು ಮನೆಯವ್ರಿಗೆಲ್ಲ ಖುಷಿಯಾಗಿಡಬೇಕು ಅಂತ ಆಸೆ ಪಟ್ಟಿದ್ದೆ, ಆದರೆ ಇಂಥ ಟೈಮಲ್ಲಿ ಈ ಥರ ಆಗಬೇಕು ಅನ್ಬೇಕಾದ್ರೆ ಜ್ಯೋತಿಕಾ ತುಂಬ ಬೇಜಾರು ಮಾಡಿಕೊಂಡು ಡ್ಯಾಡ್ ಮಮ್ಮ ಹುಷಾರಾಗ್ತಾರಲ್ವಾ ಅಂತ ಕೇಳ್ತಾ ಇರ್ತಾಳೆ. ಆಗ ದಶರಥ ನನಗೇನು ಗೊತ್ತು, ನನಗೆ ತುಂಬ ಟೆನ್ಷನ್ ಆಗ್ತಿದೆ, ಜೀವನದಲ್ಲಿ ಫಸ್ಟ್ ಟೈಮ್ ನನಗೆ ಎಷ್ಟು ಟೆನ್ಷನ್ ಆಗ್ತಿದೆ ಅಂತ ಅವನು ಸಹ ಅಳ್ತಾ ಇರಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ, ದಶರಥ ಜ್ಯೋತಿಕಾ ಸಮಾಧಾನ ಮಾಡ್ಕೊಳ್ಳಿ ಅಂದಾಗ ಹೇಗಪ್ಪ ನಾನು ಸಮಾಧಾನ ಮಾಡ್ಕೊಳ್ಳಿ, ನಾನು ಸುಮಿತ್ರಾಗೆ ಏನಾರು ಆಯಿತು ಅಂದರೆ ನನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಕಣ್ಣೀರು ಹಾಕ್ತಾ ಇರ್ತಾನೆ. ಆಗ ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ, ದಶರಥ ಸಮಾಧಾನ ಮಾಡ್ಕೊ, ನೀನೇ ಈ ಥರ ಟೆನ್ಷನ್ ಮಾಡ್ಕೊಂಡ್ರೆ ನಮ್ಮ ಗೋಲ್ಡಿಗೆ ಯಾರು ಸಮಾಧಾನ ಮಾಡೋರು ಅಂತ ಹೇಳ್ತಾ ಇರಬೇಕಾದ್ರೆ ತಾತ ಶಿವನಾರಾಯಣ ಅವರು ಅಲ್ಲೇ ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ದೇವರೇ ನಮ್ಮ ಸೊಸೆ ತುಂಬ ಒಳ್ಳೆಯಳು, ಸಾಧ್ವಿ ಅಂಥವಳಿಗೆ ಇಂಥ ಶಿಕ್ಷೆ ಕೊಟ್ಟಿದೆಯಲ್ಲ ಅಂತ ಬೇಡ್ತಾ ಇರ್ತಾನೆ. ಈ ಕಡೆ ಅವನು ಅಳ್ತಾ ಇರ್ತಾನೆ ನೋಡಬೇಕು, ಎಲ್ಲರಿಗೂ ಸಹ ತುಂಬ ಬೇಜಾರಾಗ್ತಿರುತ್ತೆ. ಅವಾಗ ಕಣ್ಣೀರು ಹಾಕೊಂಡು ಜ್ಯೋತಿಕಾ ಹೊರಗಡೆ ಹೋಗ್ತಾ ಇರ್ತಾಳೆ. ಅವಳಿಂದೆ ಪಾರಿಜಾತನು ಹೋದಾಗ ದಶರಥ ಬಂದು ಅವ್ರ ಅಪ್ಪನ ಸಮಾಧಾನ ಮಾಡ್ತಾ ಇರ್ತಾನೆ. ಈ ಕಡೆ ಜ್ಯೋತಿಕಾ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಪಾರಿಜಾತ ಏನು ಗೋಲ್ಡಿ ಅಳ್ತಾ ಇದೆಯಾ ಅಂದಾಗ ಮೊಮ್ಮಗೆ ಏನಾರು ಆದರೆ ಏನು ಮಾಡಲಿ ಗ್ರಾನಿ ಅಂದಾಗ ಅಯ್ಯೋ ನೀನು ಯಾಕೆ ಅಳ್ತಾ ಇದೆಯಾ ಬಿಡು, ಹೋಗ್ತಾಳೆ, ಎರಡು ಕಣ್ಣೀರು ಹಾಕು ಅಷ್ಟೇ ಅಂತ ಅನ್ಬೇಕಾದ್ರೆ ಕೋಪ ಮಾಡಿಕೊಂಡು ಜ್ಯೋತಿಕಾ ಪಾರಿಜಾತನಿಗೆ ಹೇಳ್ತಾ ಇರ್ತಾಳೆ, ಏನು ಹೇಳ್ತಾ ಇದ್ದೀರಾ ಗ್ರಾನಿ ನೀವು, ಅವರು ನನ್ನನ್ನು ಇಷ್ಟು ವರ್ಷ ಸಾಕಿ ಸಲಹಿ ದೊಡ್ಡವರಾಗೆ ಮಾಡಿದ್ದಾರೆ, ನನಗೆ ಎಮೋಷನಲ್ ಬಾಂಡಿಂಗ್ ಅವ್ರ ಜೊತೆ ತುಂಬಾ ಇದೆ, ಸತ್ಯ ನೋಡಿ ಏನು ಬೇಕಾದರೂ ಆಗಿರ್ಬೋದು, ಆದರೆ ಅವರು ನನ್ನನ್ನು ಸಾಕಿ ಸಲಹಿ ದೊಡ್ಡಾಗಿ ಮಾಡಿರೋದು ಅದು ಮಾತ್ರ ಸುಳ್ಳಲ್ಲ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಮತ್ತೆ ಜೊತೆಗೆ ಹೇಳ್ತಾ ಇರ್ತಾಳೆ, ಇಂಥ ಟೈಮಲ್ಲೂ ಸಹ ನಾಟಕ ಮಾಡು ಅಂತ ಹೇಳ್ತಿದ್ರಲ್ಲ, ನಿಮಗೆ ಮನಸ್ಸು ಹೇಗೆ ಬರುತ್ತೆ ಗ್ರಾನಿ ಅಂತ ಕೇಳ್ತಿರ್ಬೇಕಾದ್ರೆ ಅಯ್ಯೋ ಅಮ್ಮ ತಾಯಿ ನಿನಗೆ ಹೇಗೆ ಬರುತ್ತೆ ಅದೇ ರೀತಿ ಇರು, ಆದರೆ ಕೆಲಸದವಳು ಪ್ರಜ್ಞೆ ತಪ್ಪಿ ಬಿದ್ದಳೆ ಅಂತ ಅವ್ರು ಹೇಳಿದ್ರಲ್ಲ ಅದು ಮಾತ್ರ ಶುದ್ಧ ಸುಳ್ಳು.
ಅಂತ ಹೇಳಿದಾಗ ಜ್ಯೋತಿಕ ತುಂಬ ಟೆನ್ಷನ್ ಮಾಡಿಕೊಂಡು ಶಾಕ್ ಆಗಿ ನೋಡ್ತಿರ್ಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಸುಮಿತ್ರನ ಜೊತೆ ಹೋದಾಗಲೇ ಇವಳಿಗೆ ಇಂಥ ಪ್ರಾಬ್ಲಮ್ ಎಲ್ಲ ಆಗುತ್ತಲ್ಲ, ಅದು ಹೇಗಾಗುತ್ತೆ ಅಂತ ಯೋಚನೆ ಮಾಡು ಅಂತ ಹೇಳ್ತಾ ಇರ್ತಾಳೆ. ಅವಳು ಕ್ರೆಡಿಟ್ ತೊಗೊಳಕ್ಕೆ ಈ ಥರದ್ದೆಲ್ಲ ಏನೋ ಮಾಡ್ತಿದ್ದಾಳೆ ಅನ್ನೋದು ನನ್ನ ಡೌಟು ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತಷ್ಟು ಕೋಪ ಮಾಡ್ಕೊಂಡು ಜ್ಯೋತಿಕ ನೋಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಇನ್ನೊಂದು ಕಡೆ ಪೊಲೀಸ್ ಬಂದೇ ಬಿಟ್ಬಿಟ್ಟು ಆಕ್ಸಿಡೆಂಟ್ ಕೇಸ್ ಆಗಿರೋದು ನಿಮ್ಮ ಕಡೆಯವ್ರದ್ದು ಅಂತ ಕೇಳಿದಾಗ ಎಲ್ಲರೂ ಶಾಕ್ ಆಗಿಬಿಡ್ತಾರೆ. ಆಗ ಸಿದ್ದು ಬಂದ್ಬಿಟ್ಟು, ಹೌದು ಇನ್ಸ್ಪೆಕ್ಟರ್, ನಮ್ಮ ಕಡೆ ಕೇಸೆ, ಏನಾದರೂ ವಿಷಯ ಗೊತ್ತಾಯ್ತಾ ಅಂದಾಗ ಈ ಕಡೆ ಹಾಸ್ಪಿಟ್ಲಿಂದ ಫೋನ್ ಮಾಡಿದ್ರು ಆಕ್ಸಿಡೆಂಟ್ ಅಂತ, ಅದಕ್ಕೆ ಬಂದಿದ್ವಿ ಅಂತ ಪೊಲೀಸ್ ಹೇಳ್ತಾ ಇರ್ತಾರೆ. ಅದಕ್ಕೆ ನಾವು ಎನ್ಕ್ವೈರಿಗೆ ಬಂದ್ವಿ ಅಂತ ಹೇಳ್ತಾ ಇರಬೇಕಾದ್ರೆ ಎಲ್ಲರಿಗೂ ಶಾಕ್ ಆಗ್ತಿರುತ್ತೆ. ಅವಾಗ ಸಿದ್ದು ಹೇಳ್ತಾ ಇರ್ತಾನೆ, ಸ್ಪಾಟಲ್ಲಿದ್ದು ಇಬ್ಬರಿಗೂ ಸಹ ತುಂಬ ಏಟಾಗಿದೆ, ಅವರಿಗೆ ಪ್ರಜ್ಞೆನೂ ಇಲ್ಲ, ಏನಾಯಿತು ಅಂತ ಹೇಳೋಕ್ಕೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ಎಕ್ಸಾಕ್ಟ್ಲಿ ಏನು ಅಂತ ಗೊತ್ತಿಲ್ಲ, ಪ್ಲೀಸ್ ಇಫ್ ಯು ಡೋಂಟ್ ಮೈಂಡ್, ಪೇಷಂಟ್ಗೆ ಪ್ರಜ್ಞೆ ಬಂದಾಗ ನೀವು ಮತ್ತೆ ಇನ್ವೆಸ್ಟಿಗೇಷನ್ ಮಾಡ್ಬೋದಾ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇರ್ತಾನೆ. ಇನ್ಸ್ಪೆಕ್ಟರ್ ಶೋರ್ ಸರ್ ಅಂತ ಹೇಳಿದಾಗ, ಸರ್ ಪ್ಲೀಸ್ ಈ ವಿಷಯ ಪಬ್ಲಿಕ್ಕಿಗೆ ಗೊತ್ತಾಗೋದು ಬೇಡ ಅಂತಾಗ, ಸರಿ ಸರ್ ನನಗೆ ಅರ್ಥ ಆಯಿತು ಅಂತ ಇನ್ಸ್ಪೆಕ್ಟರ್ ಅಲ್ಲಿಂದ ಹೊರಟೋಗ್ತಾ ಇರ್ತಾರೆ. ಜೊತೆಗೆ ಡಾಕ್ಟರ್ ಸುಮಿತ್ರಾಗೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಬಿಟ್ಟು ಬರ್ತಾ ಇರ್ತಾರೆ. ಬಂದ ತಕ್ಷಣ ದಶರಥನ ನೋಡಿದ ತಕ್ಷಣ ದಶರಥ ಮನು ಅಂತ ಅಂದಾಗ ಡಾಕ್ಟರು ದಶರಥನ ನೋಡಿ ಹಾಗೆ ಹಗ್ ಮಾಡಿಕೊಂಡು ಹೇಳ್ತಾ ಇರ್ತಾರೆ. ದಶರಥ ಕೇಳ್ತಾ ಇರ್ತಾನೆ, ಮನು ಸುಮಿತ್ರ ಅಂತ ಆಳ್ತಾ ಇರಬೇಕಾದ್ರೆ ಕಾಮ್ ಡೌನ್ ದಶರಥ, ಇಷ್ಟು ದಿನ ಆದಮೇಲೆ ನಾವು ಸಿಗ್ತಾ ಇದ್ದೀವಿ, ಎಷ್ಟೋ ವರ್ಷಗಳಾದಮೇಲೆ ಸಿಗ್ತಾ ಇದ್ದೀವಿ, ಆದರೆ ನಿನ್ನ ಭೇಟಿ ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಡಾಕ್ಟರ್ ಸಹ ತುಂಬ ಬೇಜಾರು ಮಾಡಿಕೊಂಡು ಹೇಳ್ತಾ ಇರ್ತಾರೆ. ಆಗ ದಶರಥ ಹೇಳ್ತಾ ಇರ್ತಾನೆ, ಹೌದು ಮನು, ಸುಮಿತ್ರ ಹೇಗಿದ್ದಾರೆ ಇವಾಗ, ನಾನು ನೋಡಬೇಕು, ಅವಳನ್ನ ನಾನು ನೋಡ್ಬೋದಾ, ಹೋಗ್ಬೋದಾ ಅಂದಾಗ, ಇಲ್ಲ ಅರ್ಥ ಮಾಡ್ಕೊ ಹೇಳೋದನ್ನ, ಯಾರಿಗೂ ಆಕ್ಸಿಡೆಂಟ್ ಆಯ್ತು ಅಂತ ನನಗೆ ಫೋನ್ ಮಾಡಿದ್ರು, ಬಂದು ನೋಡೋದ್ರೊಳಗೆ ಅದು ಸುಮಿತ್ರ ಆಗಿದ್ರು, ಅದನ್ನು ನೋಡಿ ನನಗೂ ಶಾಕಿಂಗ್ ನ್ಯೂಸ್ ಆಯಿತು ಅಂತ ಹೇಳ್ತಾ ಇರಬೇಕಾದ್ರೆ ತಾತ ಶಿವನಾರಾಯಣು, ಜೀವಕ್ಕೇನು ಅಪಾಯ ಇಲ್ಲ ತಾನೆ ಅಂತ ಹೇಳ್ತಾ ಇರಬೇಕಾದ್ರೆ, ಸಾರಿ ಅಂಕಲ್, ಅದನ್ನು ಈಗಲೇ ಏನು ಹೇಳೋಕ್ಕಾಗಲ್ಲ ಅಂತ ಹೇಳಿದಾಗ ಮನೆಯವ್ರಿಗೆಲ್ಲರಿಗೂ ಸಹ ತುಂಬ ಶಾಕ್ ಆಗ್ತಾ ಇರುತ್ತೆ. ದಶರಥ ತುಂಬ ಟೆನ್ಷನ್ ಮಾಡ್ಕೊಂಡು, ಮನು ಏನು ಹೇಳ್ತಾ ಇದೆಯಾ, ಅವಳಿಗೆ ಏನಾಯಿತು ಅಂದಾಗ, ನೋಡು ದಶರಥ, ಅವಳಿಗೆ ಬಲವಾದ ಪೆಟ್ಟು ಬಿದ್ದಿದೆ, ಈ ಥರ ತುಂಬ ಇಂಜುರಿ ಆಗಿಬಿಟ್ಟು ಬ್ಲಡ್ ಎಲ್ಲ ಲಾಸ್ ಆಗಿದೆ, ಟು ಬಿ ಫ್ರಾಂಕ್ ನಾನು ನಿಜನೇ ಹೇಳ್ತಾ ಇರೋದು ಕಣೋ, ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಅಂದಾಗ, ಏನು ಹೇಳ್ತಾ ಇದೆಯಾ ಮನು ಅಂತ ತುಂಬ ಟೆನ್ಷನಿಂದ ಕೇಳ್ತಾ ಇರಬೇಕಾದ್ರೆ, ನಾನು ಫಾಲ್ಸ್ ಟ್ರೂನ ಕೊಡೋಕ್ಕಾಗಲ್ಲ, ನಾನು ನಿಜನೇ ಹೇಳ್ತಾ ಇದ್ದೀನಿ ಅಂತ ಡಾಕ್ಟ್ರು ಸಹ ಓಪ್ನ ಕಳ್ಕೊತಾ ಇರ್ತಾರೆ. ಮನೆಯವರೆಲ್ಲರೂ ಸಹ ತುಂಬ ಟೆನ್ಷನ್ ಆಗಿ ಡಾಕ್ಟ್ರನ್ನ ನೋಡ್ತಾ ಇರಬೇಕಾದ್ರೆ, ಇದನ್ನ ಹೇಳೋಕ್ಕೆ ನನಗೂ ತುಂಬ ಕಷ್ಟ ಆಗ್ತಿದೆ, ಆದರೆ ಇದು ಕರೆಕ್ಟು ಕಣೋ, ನಾನು ನಿಜನೇ ಹೇಳ್ತಾ ಇರೋದು, ನಾನು ಏನು ಮಾಡಲಿ ಅಂತ ಕಣ್ಣೀರಾಗ್ತಾ ಇರ್ತಾರೆ. ಈ ಕಡೆ ಮನೆಯವರೆಲ್ಲರೂ ಸಹ ದೇವ್ರನ್ನ ನೆನೆಸ್ಕೊಂಡು ಅವರು ಸಹ ಕಣ್ಣೀರಾಗ್ತಿರ್ಬೇಕಾದ್ರೆ ಡಾಕ್ಟ್ರು ಈ ಕಡೆ ಒಳಗಡೆ ಬಂದ್ಬಿಟ್ಟು ಈ ಕಡೆ ಶಾರದಾಗೂ ಸಹ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ. ಆದರೂ ಸಹ ಅವಳೇನು ರೆಸ್ಪಾನ್ಸ್ ಮಾಡ್ತಾ ಇರಲ್ಲ. ಟ್ರೀಟ್ಮೆಂಟ್ ಎಲ್ಲ ಹಾಕ್ಬಿಟ್ಟು ಸಿಸ್ಟರ್ಗೆ ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಅವರು ಬೇಜಾರು ಮಾಡಿಕೊಂಡು ಹೊರಗಡೆ ಹೋಗ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.